ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವನಂಗಾನ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರಿದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಕಲೆಕ್ಷನ್ ನೋಡಿದ್ರೆ 8 ಕೋಟಿ ಕಲೆಕ್ಷನನ್ನು ಆಗಿದೆ. ಬಜೆಟ್ ನೋಡಿದ್ರೆ 1 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಬಾಳ. ಹಾಗೆಯೇ ಪ್ರೊಡಕ್ಷನ್ ಬಿಡುಗಡೆಯಾಗಿದೆ ದಿನಾಂಕ ಜನವರಿ 10, 2025 ಬಿಡುಗಡೆಯಾಗಿದೆ. ರನ್ನಿಂಗ್ ಟೈಮ್ ಬಂದು 121 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ಕಂಪನಿ ಬಿಗ್ ಸ್ಟುಡಿಯೋಸ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಅರುಣ್ ವಿಜಯ್, ರಿಬಾ, ರೋಹಿ, ಪ್ರಕಾಶ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಅರುಣ್ ಅವರು ಇರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ತಮಿಳಲ್ಲಿ. ಹಾಗೆಯೇ ಇದೊಂದು ಫ್ಲಾಪ್ ಮೂವಿ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಬಿಜು ಅನ್ನೋ ವ್ಯಕ್ತಿ ಇರ್ತಾರೆ. ಬಿಜುಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಬಿಜು ಒಂದು ವ್ಯವಸಾಯನ ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಹಾಗೆಯೇ ಅವರಿಗೆ ಅಕ್ಕ ಕೂಡ ಇರ್ತಾರೆ, ತಂಗಿ ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು. ಬಿಜು ಅಕ್ಕ ತಂಗಿನ ಇಬ್ಬರೂ ಕೂಡ ಅವರ ಒಂದು ಪಕ್ಕದ ಊರಿನಲ್ಲಿ ಕಾಲೇಜ್ ಇರುತ್ತೆ, ಅಲ್ಲಿ ಓದಿಸ್ತಾ ಇರ್ತಾರೆ. ಆದರೆ ಯಾರೋ ಒಬ್ಬರು ಪುಡಗೇಡಿಗಳು ಅವರು ಹುಡುಗಿರನ್ನ ರೇಗಿಸ್ಬಿಡ್ತಾರೆ. ಅದರಿಂದ ತುಂಬ ರೋಗಿಸ್ಕೊಂಡು ಬಿಜು ಅವರ ಮೇಲೆ ತುಂಬ ಹಲ್ಲೆಗಳನ್ನು ಮಾಡಿಬಿಡ್ತಾರೆ. ಆದರೆ ಅವರು ಒಂದು ರಾಜಕಾರಣಿ ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳಬಹುದು. ಆದ್ದರಿಂದ ಅವ್ರನ್ನ ಬಿಜುನ ಹೆಂಗಾರು ಮಾಡಿ ಟಾರ್ಗೆಟ್ ಮಾಡಿ ಹೊಡಿಲೇಬೇಕು ಅಂತೇಳಿ ಅವರು ಒಂದಿಷ್ಟು ಕಾರುಗಳನ್ನು ಹಾಕೊಂಡು ಬಂದು ಅವರ ಮೇಲೆ ತುಂಬ ಹಲ್ಲೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಆದರೆ ಬಿಜುನು ಕೂಡ ಅಲ್ಲಲ್ಲಿ ಅವರಿಗೆ ಹಿಗ್ಗಾಮುಗ್ಗ ಹೊಡೆದು ಕಳಿಸ್ಬಿಡ್ತಾರೆ. ಅದರಿಂದ ಅವರು ಬೇರೆ ಬೇರೆ ಒಂದು ಹುಡುಗರುಗಳನ್ನೆಲ್ಲ ಬಿಟ್ಟು ಅವರ ಮನೆಯನ್ನು ಧ್ವಂಸವನ್ನು ಮಾಡಿಬಿಡ್ತಾರೆ. ಅದರಿಂದ ಅವ್ರ ಮನೆ ಇಲ್ಲದ ಕಾರಣದಿಂದ ಅವರ ಒಂದು ಅವರ ಫ್ರೆಂಡ್ ಮನೆಯಲ್ಲಿ ಜೀವನವನ್ನು ಕಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅವ್ರ ಫ್ರೆಂಡ್ ಮನೆಯನ್ನು ಹಾಳು ಮಾಡೋಕ್ಕೆ ಅಂತ ಬಂದಾಗ ಬಿಜು ಅವರು ಅಲ್ಲೇ ಇರ್ತಾರೆ. ಅಲ್ಲಿ ಫೈಟ್ ಕೂಡ ಆಗುತ್ತೆ. ಅದನ್ನೆಲ್ಲ ಇಲ್ಲಿ ಹಿಂಗೆ ಇದ್ದರೆ ಆಗೋದಿಲ್ಲ, ಅವರನ್ನು ಹೆಂಗಾರು ಮಾಡಿ ನಿಲ್ಲಿಸಬೇಕು ಈ ರೀತಿ ಜಗಳಗಳನ್ನ ಅಂತೇಳಿ ಹೋಗಿ ಬಿಜುನೇ ರಿಕ್ವೆಸ್ಟನ್ನು ಮಾಡಿ ಸಾರಿನೂ ಕೂಡ ಕೇಳ್ತಾರೆ. ಆದರೆ ಅವರು ಕೂಡ ಒಪ್ಕೊಳ್ಳೋದಿಲ್ಲ. ನಿನ್ನನ್ನು ನಾನು ಸಂಹಾರವನ್ನು ಮಾಡ್ತೀನಿ ಅಂತ ಎಲ್ಲೆಲ್ಲವೂ ಕೂಡ ಹೇಳ್ತಾರೆ. ಆದರೂ ಕೂಡ ಬಿಜು ನನ್ನಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳ್ಕೊಂಡು ಬರ್ತಾರೆ. ಆದರೆ ಅವರ ತಂಗಿ ಹಾಗೂ ಅಕ್ಕನಿಗೆ ತುಂಬ ಬೇಜಾರಾಗುತ್ತೆ. ತನ್ನದೇ ಬೇರೆಯವರು ತಪ್ಪು ಮಾಡಿದೆ, ತನ್ನ ಅಣ್ಣ ಸಾರಿ ಕೇಳ್ತಾ ಇದ್ದೇನೆ ಅಂತೇಳಿ. ಆದರೆ ಅವರ ಅಣ್ಣನ ತುಂಬ ಮೋಟಿವೇಶನನ್ನು ತುಂಬಿ ಅವರಿಗೆ ಅವರ ಒಂದು ಸಂಹಾರವನ್ನು ಮಾಡಿಸ್ತಾರೆ. ಹಾಗೆಯೇ ಅವರಿಗೆ ಬಿಜು ಅವರಿಗೆ ಜೈಲಿಗೆ ಶಿಕ್ಷೆ ಆಗುತ್ತೆ. ಕೆಲವು ವರ್ಷಗಳ ನಂತರ ಅವರು ಬಿಡುಗಡೆ ಆಗುತ್ತೆ. ಅವರ ಅಕ್ಕ ತಂಗಿನ ಮದುವೆ ಮಾಡಿ ಹಾಗೆಯೇ ಅವರಿಗೆ ಒಂದು ಜೀವನವನ್ನು ಕೊಡೋದೆ ಈ ಮೂವಿಯ ಸ್ಟೋರಿ. ರಿವ್ಯೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.